ಹೀಗೆ ಎರಡು ವಾಹನಗಳ ಮಧ್ಯೆ ಸಿಲುಕಿ ನುಜ್ಜುಗುಜ್ಜಾಗಿರುವ ಆಟೋದಲ್ಲಿದ್ದ 10 ಜನ ಮಹಿಳೆಯರಲ್ಲಿ 5 ಜನ ಮಹಿಳೆಯರು ಹಾಗೂ ಆಟೋದ ಚಾಲಕ ಸೇರಿ 6 ಜನ ಸ್ಥಳದಲ್ಲೇ ಮೃತಪಟ್ಟಿರುವುದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಬಾಗೇಪಲ್ಲಿ ಬಳಿ. ಬಾಗೇಪಲ್ಲಿಯ ಸುಂಕಲಮ್ಮ ದೇವಸ್ಥಾನದ ಕಡೆಯಿಂದ ಬಾಗೇಪಲ್ಲಿ ಕಡೆಗೆ ಅಪ್ಪಿ ಆಟೋ ಸಾಗಿತ್ತು. ಆಟೋದಲ್ಲಿ ಚಾಲಕ ಸೇರಿ 10 ಜನ ಪ್ರಯಾಣ ಮಾಡ್ತಿದ್ರು. ಆದರೆ ಹಿಂದಿನಿಂದ ಬಂದ ಥಾರ್ ಕಾರು ಆಟೋಗೆ ಡಿಕ್ಕಿ ಹೊಡೆದಿದೆ. ಆಟೋ ಮುಂದೆ ರಸ್ತೆ ಬದಿ ನಿಂತಿದ್ದ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಆಟೋ ಎರಡೂ ವಾಹನಗಳ ಮಧ್ಯೆ ಸಿಲುಕಿ ನುಜ್ಜುಗುಜ್ಜಾಗಿದ್ದು ಅದರಲ್ಲಿದ್ದ 5 ಮಹಿಳೆಯರು ಹಾಗೂ ಆಟೋ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೇಸಿಕ್ಲಿ ಬೆಂಗಳೂರಿಂದ ಹೈದರಾಬಾದ್ ಹೋಗುವಾಗ ಸೈಡಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ. ಅರೌಂಡ್ 3 ಗಂಟೆಗೆ ಒಂದು ಆಟೋವಲ್ಲಿ ಟೋಟಲ್ 10 ಜನ, ಒಬ್ಬರು ಡ್ರೈವರ್ ಮತ್ತು 9 ಜನ ಲೇಡೀಸ್ ಬಾಗೇಪಲ್ಲಿ ಕಡೆಗೆ ಬರ್ತಾ ಇತ್ತು ಒಂದು ಗಾರಿ ಕೆಲಸ ಮುಗಿಸ್ಕೊಂಡು. ಆಮೇಲೆ ಹೈವೇಯಲ್ಲಿ ಹಿಂದೆಯಿಂದ ಒಂದು ಥಾರ್ ವೆಹಿಕಲ್ ಹೈ ಸ್ಪೀಡಲ್ಲಿ ಬಂದು ಅವರಿಗೆ ಹಿಂದೆಯಿಂದ ಡಿಕ್ಕಿ ಮಾಡಿದ್ದಾರೆ. ಮತ್ತು ಹೈ ಸ್ಪೀಡ್ ಕರೆಂಟ್ ಬಗ್ಗೆ ಡಿಕ್ಕಿ ಇದು ಇಂಪ್ಯಾಕ್ಟ್ ಆದಮೇಲೆ ಮುಂದೆ ಒಂದು ರೋಡ್ ಸೈಡಲ್ಲಿ ಒಂದು ಲಾರಿ ಪಾರ್ಕ್ಡ್ ಇತ್ತು. ಲಾರಿ ಮತ್ತು ಥಾರ್ ವೆಹಿಕಲ್ ಮಧ್ಯದಲ್ಲಿ ಈ ಆಟೋ ವೆಹಿಕಲ್ ಸ್ಯಾಂಡ್ವಿಚ್ ಥರ ಆಗಿದೆ. ಈ ಜಾಸ್ತಿ ಇಂಪ್ಯಾಕ್ಟ್ ಕರೆಂಟ್ ಬಗ್ಗೆ ಟೋಟಲ್ 5 ಜನದು ಸ್ಪಾಟಲ್ಲಿ ಡೆತ್ ಆಗಿತ್ತು. ಬೇರೆ 5 ಜನಗೆ ಬಾಗೇಪಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಆಮೇಲೆ ಇಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಇನ್ನೊಬ್ಬರು ಲೇಡಿದು ಡೆತ್ ಆಗಿದೆ. ಸೊ ಈಗ ಈ ಕೇಸಲ್ಲಿ ಟೋಟಲ್ 6 ಜನರದು ಡೆತ್ ಆಗಿದೆ. ಇನ್ನು ಮೃತಪಟ್ಟವರನ್ನ ಬಾಗೇಪಲ್ಲಿ ನಗರದ ವಾಲ್ಮೀಕಿ ಬಡಾವಣೆಯ ನಿವಾಸಿಗಳು ಎಂದು ಗುರುತಿಸಲಾಗಿದೆ. 55 ವರ್ಷದ ಉಮಾದೇವಿ, 40 ವರ್ಷದ ವಿಜಯ, 50 ವರ್ಷದ ಲಕ್ಷ್ಮಮ್ಮ, 40 ವರ್ಷದ ಸರೋಜಮ್ಮ, 45 ವರ್ಷದ ಅರುಣಮ್ಮ ಹಾಗೂ ಆಟೋ ಚಾಲಕ ಆಂಜಿನಪ್ಪ ಮೃತರು. ಇನ್ನು ಗಂಗಾದೇವಿ, ಲಕ್ಷ್ಮೀದೇವಿ, ರತ್ನಮ್ಮ ಸ್ಥಿತಿ ಚಿಂತಾಜನಕವಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಟ್ನಲ್ಲಿ ಹೊಟ್ಟೆಪಾಡಿಗೆ ಭಾನುವಾರವೂ ಕೆಲಸಕ್ಕೆ ಹೋಗಿದ್ದ ಮಹಿಳೆಯರು ವಾಪಸ್ ಬರುವಾಗ ಥಾರ್ ಕಾರಿನ ಚಾಲಕನ ಅವಾಂತರದಿಂದ ಆಟೋ ಅಪಘಾತವಾಗಿ ಮೃತಪಟ್ಟಿದ್ದು ಮಾತ್ರ ವಿಪರ್ಯಾಸ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಟಿಕೆಟ್